KCET ಪರೀಕ್ಷೆಗೆ ತಾವು ಪ್ರಾಧಿಕಾರದಲ್ಲಿ ರಿಜಿಸ್ಟ್ರೇಷನ್ ಮಾಡಿಸಿದ್ದೀರಾ. ಅದರಲ್ಲಿ ಕೆಲವರು KCET ಪರೀಕ್ಷೆಯನ್ನು ಬರೆದಿದ್ದೀರಾ, ನೀಟ್ ಪರೀಕ್ಷೆಯನ್ನು ಸಹ ಬರೆದಿದ್ದೀರಾ. ಕೆಲವರು ರಿಜಿಸ್ಟ್ರೇಷನ್ ಮಾಡಿದ್ದೀರಾ, KCET ಪರೀಕ್ಷೆ ಬರೆದಿಲ್ಲ, ನೀಟ್ ಪರೀಕ್ಷೆ ಮಾತ್ರ ಬರೆದಿದ್ದೀರಾ. ಈಗ ನೀವು ನಿಮ್ಮ ಲಾಗಿನ್ ಆಗಿಬಿಟ್ಟು ತಮ್ಮ ನೀಟ್ ರೋಲ್ ನಂಬರ್ನ ನಿಮ್ಮ ಲಾಗಿನ್ ಆಗಿಬಿಟ್ಟು ತಮ್ಮ ಅಪ್ಲಿಕೇಶನ್ನಲ್ಲಿ ನೀಟ್ ರೋಲ್ ನಂಬರ್ನ ಎಂಟ್ರಿ ಮಾಡಬೇಕು. ನೀವು ಈಗಾಗಲೇ ಯಾರು KCET ಪರೀಕ್ಷೆಯನ್ನ ಬರೆದಿದ್ದೀರಾ, ತಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಹೇಳಿದ್ವಿ. ತಾವು ಎಂಟ್ರಿ ಮಾಡಿದರೆ ತಮಗೆ ನೀಟ್ ಏನು ಆಲ್ ಇಂಡಿಯಾ ರ್ಯಾಂಕ್ ಇದೆ ಅದು ಫೆಚ್ ಆಗಿ ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ನಿಮ್ಮ ರ್ಯಾಂಕ್ ಡಿಸ್ಪ್ಲೇ ಆಗುತ್ತೆ. ಇದು ನಿಮಗೆ ಅಲ್ಲಿಗೆ ಸಂಪೂರ್ಣ ಆಯ್ತು. ನೀವು ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಕೆಲವು ರ್ಯಾಂಕ್ ಇತ್ತು, ನೀಟ್ ಒಂದು ರ್ಯಾಂಕ್ ಬಂದಿರಲಿಲ್ಲ, ಈಗ ನೀಟ್ ರ್ಯಾಂಕ್ ಬರುತ್ತೆ. ಕೆಲವು ವಿದ್ಯಾರ್ಥಿಗಳು KCET ಪರೀಕ್ಷೆಯನ್ನೇ ತಾವು ಬರೆದಿಲ್ಲ, ಆದರೆ ರಿಜಿಸ್ಟ್ರೇಷನ್ ಈಗಾಗಲೇ ಮಾಡಿಸಿದ್ದೀರಾ. ತಮಗೆ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಂಡಾಗ ಬ್ಲಾಂಕ್ ಬರ್ತಾ ಇದೆ, ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಾ ಇಲ್ಲ, ಇದೆಲ್ಲ ಇತ್ತು. ಲಾಗಿನ್ ಆಗಿ ತಮ್ಮ ನೀಟ್ ರೋಲ್ ನಂಬರ್ ಹಾಕಿದ್ರೆ ನಿಮ್ಮ ಆಲ್ ಇಂಡಿಯಾ ರ್ಯಾಂಕ್ ಏನಿದೆ ನೀಟ್ದು ಅದು ನಿಮ್ಮ ವೆರಿಫಿಕೇಶನ್ನಲ್ಲಿ ಡಿಸ್ಪ್ಲೇ ಆಗೋದ್ರ ಜೊತೆಗೆ ನಿಮ್ಮ ಸ್ಟೂಡೆಂಟ್ಸ್ ಇದು ಏನಂತಂದರೆ ಸೆಕೆಂಡ್ ರೌಂಡ್ಗೆ ಅನ್ವಯ ಆಗ್ತದೆ ಸರಿನಾ, ಫಸ್ಟ್ ರೌಂಡ್ ಆದಮೇಲೆ. ಸೊ ಅದಕ್ಕೋಸ್ಕರ ಎಲ್ಲರೂ ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಮೆಡಿಕಲ್, MBBS, PDS ಆಪ್ಷನ್ ಎಂಟ್ರಿ ಯಾರೆಲ್ಲ ಮಾಡ್ಬೇಕಂತಿದ್ದಾರೆ, ಇವಾಗ ಆಲ್ರೆಡಿ ಆಪ್ಷನ್ ಎಂಟ್ರಿ ಮಾಡಿದ್ದಾರೆ, ಇನ್ನೂ ಆ್ಯಡ್ ಮಾಡಬೇಕಂತಿದ್ದಾರೆ, ಇಲ್ಲ ಆಪ್ಷನ್ ಎಂಟ್ರಿನೇ ಮಾಡಿಲ್ಲ ಸೆಕೆಂಡ್ ರೌಂಡಲ್ಲಿ ಆ್ಯಡ್ ಮಾಡಬೇಕಂತಿದ್ರೆ ಎಲ್ರಿಗೂ ಅದು ಅನ್ವಯ ಆಗ್ತದೆ ಸರಿನಾ. ಸೆಕೆಂಡ್ ರೌಂಡಿಗೆ ಮೇನ್ ಫೋಕಸ್ಲಿ ಸೆಕೆಂಡ್ ರೌಂಡ್. ಸೊ ಅದಕ್ಕೋಸ್ಕರ ಕಂಟಿನ್ಯೂ ಆಗಿ ನೋಡ್ತಾ ಹೋಗಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ. ವೆರಿಫಿಕೇಶನ್ ಸ್ಲಿಪ್ ಅಲ್ಲಿ ಏನೆಲ್ಲ ಕ್ಲೈಮ್ ಮಾಡಿದ್ದೀರಾ ಅನ್ನುವಂತಹ ಮಾಹಿತಿ ಸಹ ತಮಗೆ ಬರುತ್ತೆ. ಇದು ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರುವಂತಹ ವಿದ್ಯಾರ್ಥಿಗಳಿಗೆ. ತಮಗೆಲ್ಲ ಗೊತ್ತಿರುವಂತೆ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮೆಡಿಕಲ್ ಕಾಲೇಜ್ಗಳಲ್ಲಿ, ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಮ್ಯಾನೇಜ್ಮೆಂಟ್ ಸೀಟು ಮತ್ತು NRI ಸೀಟ್ ಅಂತ ಸಹ ಇದೆ. ಆ ಸೀಟ್ಗಳನ್ನು ಸಹ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಮುಖಾಂತರವೇ ಪಡಿಬೇಕಾಗುತ್ತೆ. ತಾವು ನೇರ ಅಡ್ಮಿಷನ್ ಆಗ್ಲಿಕ್ಕೆ ಆಗಲ್ಲ. ಕೆಲವು ವಿದ್ಯಾರ್ಥಿಗಳು ಕೇವಲ ನೀಟ್ ಪರೀಕ್ಷೆಯನ್ನು ಮಾತ್ರ ಬರೆದಿದ್ದೀರಾ, ತಾವು KCET ಎಕ್ಸಾಮ್ ಬರೆದಿರಲಿಲ್ಲ, KCETನಲ್ಲಿ ಈ ಹಿಂದೆ ತಾವು ರಿಜಿಸ್ಟರ್ ಮಾಡಿಲ್ಲ. ಬಟ್ ಆದರೆ ನೀಟ್ ಬರೆದಿರೋ ಕಾರಣಕ್ಕೆ ಕರ್ನಾಟಕ ರಾಜ್ಯದವ್ರು ಇರ್ಬೋದು, ಹೊರಗಿನ ರಾಜ್ಯದವ್ರು ಇರ್ಬೋದು, ನಮ್ಮ ರಾಜ್ಯದಲ್ಲಿ ತಾವು ಸೀಟ್ ಪಡಿಬೇಕು ಅಂತಂದರೆ KEAಗೆ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಾಗುತ್ತೆ. ಆ ಪೋರ್ಟಲ್ನ ಸಹ ನಾವು ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದು 3 ದಿವಸ ಪೋರ್ಟಲ್ ಓಪನ್ ಮಾಡ್ತಾರೆ. ಯಾರೆಲ್ಲ ರಿಜಿಸ್ಟರ್ ಆಗಿಲ್ಲ ರಿಜಿಸ್ಟರ್ ಆಗ್ಬೋದು, ಮತ್ತು ನೀಟ್ ರೋಲ್ ನಂಬರ್ ಯಾರೆಲ್ಲ ಎನ್ರೋಲ್ಮೆಂಟ್ ಮಾಡಿಲ್ಲ ಅವ್ರು ಕೂಡ ಮಾಡ್ಬೋದು. ಅದು ಮಾಡಿದ್ಮೇಲೆ ಮತ್ತೆ ನೀವು ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಳೋದಿರುತ್ತೆ ಸರಿನಾ. ನೀಟ್ ಎಕ್ಸಾಮ್ ಬರೆದಿದ್ದೀರಾ, ರಿಜಿಸ್ಟ್ರೇಷನ್ನೇ ಮಾಡಿಲ್ಲ ಅನ್ನುವಂಥವರು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟಿಗೆ ಹೋಗಿ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡೋದ್ರ ಜೊತೆಗೆ ತಾವು ಯಾವುದಾದ್ರೂ ದಾಖಲೆಗಳನ್ನ ಆನ್ಲೈನಲ್ಲಿ ಇಲ್ದಿರುವಂತಹ ಯಾವುದಾದ್ರೂ ರಿಸರ್ವೇಷನ್, ಉದಾಹರಣೆಗೆ ತಾವು ಕನ್ನಡ ಮೀಡಿಯಮ್ಮು, ರೂರಲ್ಲು ಅಥವಾ ಗಡಿನಾಡು, ಹೊರನಾಡು ಕನ್ನಡಿಗರು, ಈ ಥರದ್ದು ಯಾವುದಾದ್ರೂ ತಾವು ಕ್ಲೈಮ್ ಮಾಡಿದಲ್ಲಿ ತಾವು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೆ ಅಪಾಯಿಂಟ್ಮೆಂಟ್ ತಗೊಂಡು ಬಂದು ಡಾಕ್ಯುಮೆಂಟ್ ಪರಿಶೀಲನೆ ಮಾಡ್ಕೊಳ್ಬೇಕಾಗುತ್ತೆ. ಇದು ಹೊಸದಾಗಿ ನೀಟ್ ಮುಖಾಂತರ ಕೌನ್ಸಿಲಿಂಗಿಗೆ ಭಾಗವಹಿಸುವಂತಹ ವಿದ್ಯಾರ್ಥಿಗಳು ಹೊಸದಾಗಿ ನೋಂದಣಿ ರಿಜಿಸ್ಟ್ರೇಷನ್ ಮಾಡಿಸುವಂತರಿಗೆ ಇರುವಂತಹ ಮಾಹಿತಿ. ಅಂತಿಮವಾಗಿ ಈಗಾಗಲೇ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನನಗೆಲ್ಲ ಗೊತ್ತಿದೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರಕ್ಕೂ ನೀಟ್ ಪರೀಕ್ಷೆಗೂ ಯಾವುದೇ ರೀತಿ ಒಂದು ಸಂಬಂಧ ಇರಲ್ಲ. ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿಯವರು ನೀಟ್ ಪರೀಕ್ಷೆಯನ್ನ ನಡೆಸಿ ರಿಸಲ್ಟಲ್ಲಿ ಎಷ್ಟು ನೀಟ್ ಪರೀಕ್ಷೆಯನ್ನ ಬರೆದಿದ್ದಾರೆ, ಎಷ್ಟು ಮಕ್ಕಳು ಎಲಿಜಿಬಲ್ ಆಗಿದ್ದಾರೆ, ಅದರೊಳಗಡೆ ಕರ್ನಾಟಕವನ್ನ ಕ್ಲೈಮ್ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂಥವ್ರು ಎಷ್ಟಿದ್ದಾರೆ ಅನ್ನುವಂತಹ ಎಲ್ಲ ಡಾಟಾವನ್ನ MCCಗೆ ಕೊಡ್ತಾರೆ. MCC ಅವರು ಕರ್ನಾಟಕ ರಾಜ್ಯದ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅವರಿಂದ ನಮಗೆ ಈಗಾಗಲೇ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂಥವ್ರು ಎಷ್ಟಿದ್ದಾರೆ ಅನ್ನುವಂತಹ ಎಲ್ಲ ಡಾಟಾವನ್ನ MCCಗೆ ಕೊಡ್ತಾರೆ. MCC ಅವರು ಕರ್ನಾಟಕ ರಾಜ್ಯದ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಗೆ ಕೊಟ್ಟು ಅವರಿಂದ ನಮಗೆ ಈಗಾಗಲೇ ಹ್ಯಾಂಡ್ ಓವರ್ ಆಗಿತ್ತು. ನಾವು ಅದನ್ನು ಇಡೀ ಡಾಟಾದಲ್ಲಿ ಕರ್ನಾಟಕ ರಾಜ್ಯ ಅಂತ ಹೇಳಿರುವಂತಹ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಎನ್ನುವಂಥದ್ದನ್ನು ಒಂದು ಪರಿಶೀಲನೆ ಮಾಡಿ ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾವು ಈಗಾಗಲೇ ಪಟ್ಟಿಯನ್ನು ಕರ್ನಾಟಕ ಪರೀಕ್ಷಾ ಮಾಹಿತಿನ ನೀವು ನಮ್ಮ ವೆಬ್ಸೈಟಲ್ಲಿ ನೋಡ್ಬೋದು. ಕಳೆದ ವರ್ಷ ಸಹ ನಾವು ಕರ್ನಾಟಕ ರಾಜ್ಯದಲ್ಲಿ ನೀಟು ಬರೆದಂಥ ವಿದ್ಯಾರ್ಥಿಗಳನ್ನ ಲಿಸ್ಟನ್ನು ಸಹ ನಾವು ಡಿಸೆಂಡಿಂಗ್ ಆರ್ಡ್ರಲ್ಲಿ ನಾವು ಪಬ್ಲಿಷ್ ಮಾಡಿದ್ವಿ.
ಇದು ಹೇಗೆ ನೋಡಬೇಕು, ಇದರ ಲಾಸ್ಟ್ ಇಯರ್ ಕಟ್ ಆಫ್ ಎಲ್ಲಿ ನೋಡಬೇಕು ಕೆ ಎ ಪೋರ್ಟಲಲ್ಲಿ ಅಂತಂದರೆ ಕಾಲೇಜ್ ಆ್ಯಂಡ್ ನಾಗೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ಅದ್ರ ಮೇಲೆ ನಾವು ಈ ಡೀಟೇಲ್ ಆಗಿ ವಿಡಿಯೋನ ಮುಖಾಂತರ ನಿಮಗೆ ತಿಳಿಸ್ತಾ ಇರ್ತೀವಿ. ಮತ್ತು ವಿಡಿಯೋನ ಲೈಕ್ ಮಾಡಿ, ಏನೇ ಒಂದು ಕ್ವಶನ್ಸ್ ಇದ್ದರೂ ಕಮೆಂಟ್ ಹಾಕಿ, ಏನೋ ಒಂದು ಕ್ವಶನ್ಸ್ ಇಲ್ಲ ಅಂದರೂ ಥ್ಯಾಂಕ್ ಯು ಸರ್ ಅಂತ ಹಾಕಿ. ಸೊ ಅದರಿಂದ ನಮಗೇನಾಗುತ್ತೆ, ನಮ್ಮ ಟೀಮ್ ಮೋಟಿವೇಟ್ ಆಗಿಬಿಟ್ಟು ನಿಮಗೆ ಇನ್ಫಾರ್ಮೇಟಿವ್ ವೀಡಿಯೋಸ್ನ ಶೇರ್ ಮಾಡ್ತಾ ಇರುತ್ತೆ. ವಿಡಿಯೋ ಇನ್ನಿದೆ, ಕಂಟಿನ್ಯೂ ನೋಡ್ತಾ ಹೋಗಿ. ಉದಾಹರಣೆಗೆ ನೀಟಲ್ಲಿ ಯಾವ ರ್ಯಾಂಕ್ ಇದೆ, ನೀಟಿಂದು ಸ್ಕೋರ್ ಎಷ್ಟಿದೆ ಅಂತನ್ನುವಂಥದ್ದು ಕಳೆದ ವರ್ಷದ್ದೂ ಸಿಗುತ್ತೆ, ಈ ವರ್ಷದ್ದೂ ಸಿಗುತ್ತೆ. ಇದು ಎರಡನ್ನ ತಾವು ಕಂಪೇರ್ ಮಾಡುವಂಥದ್ದಕ್ಕೆ ನಾನು ವಿನಂತಿ ಮಾಡ್ತೀನಿ. ಏನಕ್ಕೆ ಅಂತಂದ್ರೆ ತುಂಬಾ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ ಇದು ನೀವು ನೀಟ್ ರಿಸಲ್ಟ್ ಬಂದ ಮೇಲೆ ಕಂಪೇರ್ ಮಾಡು ಅಂತ ಹೇಳ್ತಿದ್ದಾರೆ. ಅದನ್ನು ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ಕಳೆದ ವರ್ಷ ಪರೀಕ್ಷೆ ತುಂಬಾ ಸರಳವಾಗಿತ್ತು. ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಡುವಂಥದ್ದು ಏನು ಅಂತಂದ್ರೆ, ನೀವು ಯಾರ್ದು ಮಾಹಿತಿ ಕೇಳುವಂತ ಅಗತ್ಯನೇ ಇಲ್ಲ. ಇಷ್ಟೇ ಮಾಡಿ ತಾವು ನಮ್ಮ ವೆಬ್ಸೈಟ್ ಅಲ್ಲಿ ಕಳೆದ ವರ್ಷದ್ದು ಕರ್ನಾಟಕ ವಿದ್ಯಾರ್ಥಿಗಳ ಒಂದು ರ್ಯಾಂಕ್ ಪಟ್ಟಿ, ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಏನ್ ನಾವು ಹಾಕಿದೀವಲ್ಲ ಆ ಪಟ್ಟಿನಲ್ಲಿ ಎಷ್ಟನೇ ಸ್ಥಾನದಲ್ಲಿದ್ರು ಸೀರಿಯಲ್ ನಂಬರ್ ವೈಸ್ ಅವ್ರದ್ದು ಆಲ್ ಇಂಡಿಯಾ ರ್ಯಾಂಕ್ ಎಷ್ಟಿತ್ತು ನೋಡಿ. ಈ ವರ್ಷ ನಾವು 1 ಪಾಯಿಂಟ್. ಎರಡನೇದು, ನಮ್ಮ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ವೆಬ್ಸೈಟ್ ಅಲ್ಲಿ ಚಾಟ್ ಬಾಟ್ ಅಲ್ಲಿ ಸಹ ತಾವು ಪ್ರಶ್ನೆ ಕೇಳಿದ್ರೆ ಕಾಲೇಜ್ ವೈಸು ಏನ್ ಕಟ್ ಆಫ್ ಇತ್ತು ಅನ್ನುವಂತ ತಮ್ಗೆ ಗೊತ್ತಾಗುತ್ತೆ. ತಮ್ಗೆಲ್ಲ ಗೊತ್ತಿದೆ, ಸರ್ಕಾರಿ ಮೆಡಿಕಲ್ ಕಾಲೇಜುಗಳೇನಿದೆ ಅದರಲ್ಲಿ 100% ಸರ್ಕಾರಿ ಫೀಸಿಗೆ ನಾವು ಅಲಾಟ್ ಮಾಡ್ತೀವಿ, ಅದ್ರದ್ದು ಕಟ್ ಆಫ್ ತಾವು ನೋಡ್ಬೋದು. ಪ್ರೈವೇಟ್ ಕಾಲೇಜು ಅಂತ ಬಂದಂತ ಸಂದರ್ಭದಲ್ಲಿ ಅಲ್ಲಿ ಸರ್ಕಾರಿ ಫೀಸ್ ಅಲ್ಲಿ ಅಡ್ಮಿಷನ್ ಆಗುವಂಥದ್ದು ಮತ್ತೆ ಹೈಯರ್ ಫೀಸ್ ಅಂತ ನಾವೇನು ಹೇಳ್ತೀವಿ, ಲಾಸ್ಟ್ ಇಯರ್ 12.5 ಲಕ್ಷ ಏನೋ ಇತ್ತು, ಈ ವರ್ಷ ಸಹ ಸರ್ಕಾರ ಏನು ಹೆಚ್ಚು ಮಾಡಿಲ್ಲ, ಅಷ್ಟೇನೆ ಇರುತ್ತೆ. ಅದ್ರದ್ದು ಹೈಯರ್ ಫೀಸ್ ಇಂದು ಕೋಟಾದಲ್ಲಿ ಏನು ಕಟ್ ಆಫ್ ಇದೆ ಅಂತನ್ನುವಂಥದ್ದು ದಯಮಾಡಿ ನೋಡ್ಕೊಳ್ಳಿ. ತಾವು ತಮ್ಗೆನೆ ಒಂದು ಐಡಿಯಾ ಬರುತ್ತೆ, ತಮ್ಗೆ ಯಾರು ಮಾರ್ಗದರ್ಶಕರು ಬೇಕಾಗಿಲ್ಲ. ಈ ವರ್ಷ ನಿಮ್ಮ ಮಗು ಯಾವ ಸ್ಥಾನದಲ್ಲಿದೆ, ಯಾವ ಕಾಲೇಜು ಹತ್ತತ್ರ ಸಿಕ್ಬೋದು. ಈ ವರ್ಷ ಇನ್ನು ಮೆಡಿಕಲ್ ಪ್ರಾಧಿಕಾರಕ್ಕೆ ಈ ವರ್ಷ ಮೆಡಿಕಲ್ ಸೀಟ್ ಏನಂತಂದರೆ ಆಲ್ರೆಡಿ 550 ಇನ್ಕ್ರೀಸ್ ಆಗಿದೆ, ಮತ್ತು ಇನ್ನೂ 1000 ಸೀಟ್ಸ್ನ ಇನ್ಕ್ರೀಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಕಟ್ ಆಫ್ ಏನಂತಂದರೆ ಲಾಸ್ಟ್ ಇಯರ್ ಆ ರೀತಿಯೇ ಇದ್ಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವು ಯಾವುದೇ ರೀತಿಯ ಟೆನ್ಷನ್ ತಗೊಳಕ್ಕೆ ಹೋಗಬೇಡಿ. ಅನ್ನುವಂಥದ್ದು ಪ್ರಾಧಿಕಾರಕ್ಕೆ ಬಂದಿಲ್ಲ. ಕಳೆದ ವರ್ಷ ಮೆಡಿಕಲ್ ಸೀಟ್ಗಿಂತನೂ ಈ ವರ್ಷ ಸ್ವಲ್ಪ ಜಾಸ್ತಿ ಆಗ್ಬೋದು ಅಂತ ನಮ್ಮ ನಿರೀಕ್ಷೆ ಸಹ ಇದೆ. ಅದು ಬರ್ತಿದ್ದಂಗೆನೆ ನಾವು ತಮಗೆ ವೆಬ್ಸೈಟ್ ಅಲ್ಲಿ ಎಷ್ಟು ಮೆಡಿಕಲ್ ಸೀಟು ಕಾಲೇಜ್ ವೈಸು ನಾವು ಪಬ್ಲಿಷ್ ಮಾಡ್ತೀವಿ. CET ಅಪ್ಲಿಕೇಶನ್ ಅಲ್ಲಿ ಎಂಟ್ರಿ ಮಾಡುವಂಥದ್ದಕ್ಕೆ ನಾವು ಸೊ ಸ್ಟೂಡೆಂಟ್ಸ್, ಕಾಲೇಜ್ ಆ್ಯಂಡ್ ನಾಗೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿರಿ. ನಿಮ್ಮ ಫಸ್ಟ್ ರೌಂಡ್ ಮುಗ್ದಾದ್ಮೇಲೆ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ನಿಮ್ಮ ನೀಟ್ ರಿಸಲ್ಟ್ ಬಂದಮೇಲೆ ನೀವು KELನಲ್ಲಿ ನೀಟ್ ರೂಲ್ ನಂಬರ್ ಎನ್ರೋಲ್ಮೆಂಟ್ ಮಾಡಬೇಕಾಗುತ್ತೆ. ನೀಟ್ ರಿಸಲ್ಟ್ ಬರೋಕ್ಕಿಂತ ಮುಂಚೆನೇ ಹೇಳ್ಬೋದು, ಇಲ್ಲ ಬಂದಮೇಲೆ ಹೇಳ್ಬೋದು. ನೀವು ಕಾಲೇಜ್ ಆ್ಯಂಡ್ ನಾಗೆಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದು ನಾವು ನಿಮಗೆ ಅಪ್ಡೇಟ್ ಮಾಡಿರ್ತೀವಿ. ಅದಾದಮೇಲೆ ವಾಟ್ಸಪ್ ಗ್ರೂಪ್ ಲಿಂಕ್ ಕೂಡ ಇರುತ್ತೆ ಡಿಸ್ಕ್ರಿಪ್ಷನ್, ಅಲ್ಲಿ ಕೂಡ ಚೆನ್ನಾಗಿ, ಅಲ್ಲಿ ಕೂಡ ನಾವು ನಿಮಗೆ ಇನ್ಫಾರ್ಮೇಟಿವ್ ಬೇಗ ಬೇಗ ಅಪ್ಡೇಟ್ಸ್ನ ಶೇರ್ ಮಾಡ್ತೀವಿ. ಇನ್ನೊಂದೇನೆಂದರೆ, ನಿಮ್ಮ ನೀಟ್ ರಿಸಲ್ಟ್ ಬಂದಮೇಲೆ ನೀವು ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕು. ಎಲ್ಲರೂ ಯಾರೆಲ್ಲ ನೀಟ್ ಆಪ್ಷನ್ ಎಂಟ್ರಿ ಮಾಡ್ಬೇಕಂತಿದ್ರೆ, ಆಲ್ರೆಡಿ ನೀವು KCT ಆಪ್ಷನ್ ಎಂಟ್ರಿ ಮಾಡಿದ್ರು ಮತ್ತು ನೀಟ್ ಆಪ್ಷನ್ ಎಂಟ್ರಿ ಮಾಡಬೇಕಂದ್ರೂ ನೀವು ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೋಬೇಕು. ಅದರಲ್ಲಿ ನಿಮ್ಮ ಮೆಡಿಕಲ್, ಡೆಂಟಲ್, ಆಯುಷ್ ರ್ಯಾಂಕ್ ಬರುತ್ತೆ. ಇಲ್ಲ ಸರ್ ನಾನು ಬರೀ ಮೆಡಿಕಲ್ಗೆ ಫೋಕಸ್ ಮಾಡ್ತಾ ಇದ್ದೀನಿ ಅಂತಂದರೂ ಕೂಡ ನೀವು ಮತ್ತೆ ವೆರಿಫಿಕೇಷನ್ ಸ್ಲಿಪ್ ಡೌನ್ಲೋಡ್ ಮಾಡ್ಕೊಳ್ಬೇಕಾಗುತ್ತೆ. ಆವಾಗ ಏನಾಗುತ್ತೆ ಅಂದರೆ ನಿಮ್ಮ ಮೆಡಿಕಲ್ ರ್ಯಾಂಕು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಬರುತ್ತೆ. ನಿಮ್ಮದೇನೇ ಒಂದು ಮಿಸ್ಟೇಕ್ ಆದರೂ, ರಿಸರ್ವೇಷನ್ನು ಅಪ್ಲಿಕೇಶನ್ ಏನೇ ಮಿಸ್ಟೇಕ್ ಆದರೂ ಮತ್ತು KA ನಿಮಗೆ ಎಡಿಟ್ ವಿಂಡೋ ಕೊಡುತ್ತೆ, ನೀವು ಎಡಿಟ್ ಮಾಡ್ಕೊಳ್ಬೋದು. ಇಲ್ಲ KA ಆಫೀಸ್ಗೆ ಹೋಗಿ ಎಡಿಟ್ ಮಾಡ್ಕೊಳ್ಬೋದು. ಇದೆಲ್ಲ ಪ್ರೊಸೆಸ್ ಇರುತ್ತೆ. ಸೊ ವಿಡಿಯೋನ ಕೊನೆಯವರೆಗೂ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.